ಸ್ಯಾಂಡಲ್ವುಡ್ನ ದೊಡ್ಡ ಮನೆಯ ಅಮ್ಮ ಅಂದರೆ ಎಲ್ಲರಿಗೂ ಒಂದು ವಿಶೇಷ ಗೌರವ ಇತ್ತು. ಇಡೀ ಮನೆಯಲ್ಲಿ ಅಮ್ಮ ಇದ್ರೆ ಅಲ್ಲಿ ಒಂದು ಹೊಸ ಉತ್ಸಾಹವೇ ಇರ್ತಿತ್ತು. ಸಣ್ಣದೊಂದು ಭಯ ಕೂಡ ಇರ್ತಿತ್ತು. ಆ ಭಯ ಎಲ್ಲರಿಗೂ ಇರ್ತಿತ್ತು. ಕಾರಣ ಪಾರ್ವತಮ್ಮನವರು ಹಾಗಿದ್ರು. ಆ ದಿನಗಳಲ್ಲಿಯೇ ಚೆನ್ನೈನಿಂದ ಬೆಂಗಳೂರಿಗೆ ಬಂದು ಸಿನಿಮಾ ಕೆಲಸಗಳನ್ನು ಮುಗಿಸಿ ವಾಪಸ್ ಸಂಜೆ ಹೊತ್ತಿಗೆ ಚೆನ್ನೈಗೆ ಹೊರಡುತ್ತಿದ್ರು. ತುಂಬಾನೇ ಕಷ್ಟಪಟ್ಟು ಸಿನಿಮಾಗಳನ್ನು ಮಾಡಿದವರು. ಶ್ರೀ ವಜ್ರೇಶ್ವರಿ ಕಂಬೈನ್ಸ್ ಹಾಗೂ ಪೂರ್ಣಿಮಾ ಎಂಟರ್ಪ್ರೈಸಸ್ ಅನ್ನೋ 2 ಸಂಸ್ಥೆಯನ್ನ ಕಟ್ಟಿದ್ರು. ಈ ಮೂಲಕ ಹೆಚ್ಚು ಕಡಿಮೆ 80 ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ತಮ್ಮ ಮಕ್ಕಳು ಸೇರಿ ಹಲವಾರು ನಾಯಕಿಯರನ್ನ ಕನ್ನಡಕ್ಕೆ ಪರಿಚಯಿಸಿದ್ದಾರೆ. ಇಂತಹ ಯಶಸ್ವಿ ನಿರ್ಮಾಪಕಿ ಪಾರ್ವತಮ್ಮನವರ ಪುಣ್ಯ ಸ್ಮರಣೆ ಇವತ್ತು. ಈ ಹಿನ್ನೆಲೆಯಲ್ಲಿ ಅವರ ಯಶಸ್ವಿ ಪಯಣದ ಒಂದು ಸ್ಟೋರಿ ಇಲ್ಲಿದೆ. ಪಾರ್ವತಮ್ಮನವರು ನಿಜಕ್ಕೂ ಸಾಹಸಗಾತಿನೇ ಬಿಡಿ. ಸಿನಿಮಾ ರಂಗದಲ್ಲಿ ಗಟ್ಟಿಯಾಗಿ ನಿಂತು ಚಿತ್ರ ನಿರ್ಮಿಸೋದು ಅಷ್ಟು ಸುಲಭದ ಕೆಲಸವೇನೂ ಅಲ್ಲ ನೋಡಿ. ಆದರೆ ಪಾರ್ವತಮ್ಮನವರು ಇಲ್ಲಿ ನಿಂತುಕೊಂಡ್ರು. ತಮ್ಮ ಶ್ರೀ ವಜ್ರೇಶ್ವರಿ ಕಂಬೈನ್ಸ್ ಮೂಲಕ ಹಾಗೂ ತಮ್ಮ ಪೂರ್ಣಿಮಾ ಎಂಟರ್ಪ್ರೈಸಸ್ ಮೂಲಕ ಒಳ್ಳೆ ಸಿನಿಮಾಗಳನ್ನು ನಿರ್ಮಿಸಿದ್ರು. ತಮ್ಮ ಸಂಸ್ಥೆ ಮೂಲಕವೇ ಕನ್ನಡಕ್ಕೆ ಪ್ರತಿಭಾವಂತ ನಟಿಯರನ್ನ ಕೊಟ್ಟರು. ತಮ್ಮ 3 ಮಕ್ಕಳನ್ನ ತಮ್ಮ ಈ ಸಂಸ್ಥೆಯ ಮೂಲಕವೇ ನಾಡಿಗೆ ಪರಿಚಯಿಸಿದ್ರು. ಅಷ್ಟೇ ಯಾಕೆ, ತಮ್ಮ ಯಜಮಾನರು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ಕೂಡ ನಿರ್ಮಿಸಿದ್ರು. ಪಾರ್ವತಮ್ಮನವರು ಮೊದಲು ನಿರ್ಮಿಸಿದ ಚಿತ್ರ ಯಾವುದು ಅಂತೀರಾ? ಹೌದು, ರಾಜ್ಕುಮಾರ್ ಅಭಿನಯದ ತ್ರಿಮೂರ್ತಿ ಚಿತ್ರದ ಮೂಲಕವೇ ನಿರ್ಮಾಣ ಶುರು ಆಯಿತು. ಹಾಗೆ ಶುರುವಾದ ಈ ನಿರ್ಮಾಣದ ಪಯಣ ಯಶಸ್ವಿಯಾಗಿಯೇ ಮುಂದುವರಿಯಿತು. ಹಾಗೆ ಒಟ್ಟು 80 ಚಿತ್ರಗಳನ್ನ ಪಾರ್ವತಮ್ಮನವರು ನಿರ್ಮಿಸಿದ್ದಾರೆ. ತ್ರಿಮೂರ್ತಿ ಚಿತ್ರ ಸಕ್ಸಸ್ ಆದ್ಮೇಲೆ ಕವಿರತ್ನ ಕಾಳಿದಾಸ ಜೀವನ ಚೈತ್ರ, ಹಾಲು ಜೇನು ಚಿತ್ರಗಳನ್ನ ನಿರ್ಮಿಸಿದ್ರು. ಇದಾದ್ಮೇಲೆ ಶಿವಣ್ಣನ ಆನಂದ್ ಸಿನಿಮಾ, ಜನುಮದ ಜೋಡಿ ಹಾಗೂ ಓಂ ಚಿತ್ರವನ್ನ ತಮ್ಮದೇ ಸಂಸ್ಥೆಯ ಮೂಲಕ ಕನ್ನಡ ನಾಡಿಗೆ ಕೊಟ್ಟರು. ತಮ್ಮದೇ ಸಂಸ್ಥೆ ಮೂಲಕವೇ ರಾಘವೇಂದ್ರ ರಾಜ್ಕುಮಾರ್ ಅವರನ್ನ ಪಾರ್ವತಮ್ಮನವರು ಪರಿಚಯಿಸಿದ್ರು. ಚಿರಂಜೀವಿ ಸುಧಾಕರ, ನಂಜುಂಡಿ ಕಲ್ಯಾಣ, ಸ್ವಸ್ತಿಕ್ಸ್, ಟುವಿ ಸಿನಿಮಾ ಮಾಡಿದ್ರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ಇದೇ ಸಂಸ್ಥೆಯಿಂದಲೇ ಪರಿಚಯ ಆದ್ರು. ಅಪ್ಪು, ಅಭಿ ಮತ್ತು ಹುಡುಗರು ಚಿತ್ರವನ್ನ ಪಾರ್ವತಮ್ಮನವರೇ ನಿರ್ಮಿಸಿದ್ರು. ಹೇಗೆ ಯಶಸ್ವಿ ನಿರ್ಮಾಪಕಿ ಆಗಿದ್ದ ಪಾರ್ವತಮ್ಮನವರು ಕನ್ನಡಕ್ಕೆ ಹಲವಾರು ನಟಿಯರನ್ನ ಪರಿಚಯ ಮಾಡಿದ್ದಾರೆ. ಪಾರ್ವತಮ್ಮನವರು ಪ್ರತಿಭಾವಂತರನ್ನ ತುಂಬಾನೇ ಚೆನ್ನಾಗಿ ಆಯ್ಕೆ ಮಾಡ್ತಿದ್ರು. ತಮ್ಮ ಚಿತ್ರಗಳಿಗೆ ಸರಿ ಹೊಂದುವ ನಟಿಯರನ್ನೇ ಆಯ್ಕೆ ಮಾಡ್ತಿದ್ರು. ಹಾಗೆ ರಮ್ಯಾ, ರಕ್ಷಿತಾ, ಮಾಲಾಶ್ರೀ, ಪ್ರೇಮ, ಸುಧಾರಾಣಿ ಇವರೆಲ್ಲ ಪಾರ್ವತಮ್ಮನವರ ಸಂಸ್ಥೆಯಿಂದಲೇ ಕನ್ನಡಕ್ಕೆ ಪರಿಚಯ ಆಗಿದ್ದಾರೆ. ಈ ಒಂದು ವಿಷಯವನ್ನ ಈ ನಟಿಯರು ಅಷ್ಟೇ ಹೆಮ್ಮೆಯಿಂದಲೂ ಈಗಲೂ ಹೇಳಿಕೊಳ್ತಾರೆ. ರಾಜ್ಕುಮಾರ್ ಅವರ ಸಂಸ್ಥೆಯ ಚಿತ್ರ ಅಂದ್ರೆ ಈಗಲೂ ಕಲಾವಿದರು ಗೌರವದಿಂದಲೇ ಕಾಣ್ತಾರೆ. ಅದಕ್ಕೆ ಕಾರಣ ದೊಡ್ಡ ಮನೆ ಮತ್ತು ಪಾರ್ವತಮ್ಮನವರು ಅಂತಾನೆ ಹೇಳಬಹುದು.